ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಮಾವನ ಮನೆಗೆ ಹೋಗೋ ಸಮಯ ಬಂದೇ ಬಿಟ್ಟದ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅರ್ಜುನ್ JP ಪಾಟೀಲ್ ಮಗ ಅನ್ನೋ ಸತ್ಯ ಗೊತ್ತಾ ಇಲ್ಲ ಭಾರ್ಗವಿಗೆ. ಇದರ ನಡುವೆ ಭಾರ್ಗವಿ ಅರ್ಜುನ್ ಮದುವೆ ಆಗಿದೆ ಅನ್ನೋ ಒಂದು ವಿಷಯ ಇಲ್ಲಿ ಬೃಂದಾ ಮುಖಾಂತರ ಇಲ್ಲಿ ಭಾರ್ಗವಿ ಮನೆಯವ್ರಿಗೆ ಗೊತ್ತಾಗಿದೆ ತಡ ಇಲ್ಲಿ ಅರ್ಜುನನ್ನ ಕೂಡ ಮನೆಗೆ ಕರ್ಸ್ಕೋತಾರೆ. ಮನೆಗೆ ಕರ್ಸ್ಕೊಳ್ಳೋದಷ್ಟೇ ಅಲ್ಲ, ಇಲ್ಲಿ ಅಮ್ಮ ಅರ್ಜುನ್ನ ತರಾಟೆಗೆ ತಗೋತಿದ್ದಾರೆ. ಎಂಥ ಕೆಲಸ ಮಾಡಿಬಿಟ್ಟಪ್ಪ, ನಿನ್ನ ಮನೆಗೆ ಸೇರಿಸಿದ್ದೆ ತಪ್ಪಾಗೋಯ್ತಾ, ನೀನು ಇಂಥ ಕೆಲಸ ಮಾಡ್ತೀಯಾ ಅಂತ ಖಂಡಿತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿದ್ದಾರೆ. ಅಮ್ಮ, ನಾವಿಬ್ಬರು ಪ್ರೀತಿ ಮಾಡಿದ್ದೇವೆ, ನಮಗೆ ಗೊತ್ತಿಲ್ಲದೆ ಇಂಥ ಒಂದು ಕೆಲಸ ನಡೆದು ಹೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಿ. ಇದರಲ್ಲಿ ಭಾರ್ಗವಿ ಅವ್ರದ್ದು ಏನೂ ಕೂಡ ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇಲ್ಲಿ ನಿಜವಾಗ್ಲೂ ಕೂಡ ರವೀಂದ್ರ ಭಟ್ಕಲ್ ಏನನ್ನ ಕೂಡ ಮಾತನಾಡ್ತಿಲ್ಲ. ಇಲ್ಲಿ ಕ್ಷಮಿಸಿ ಅಂತ ಹೇಳಿ ಕ್ಷಮೆ ಕೇಳ್ತಿದ್ದಾರೆ ಇಲ್ಲಿ ಅರ್ಜುನ. ಬಟ್ ಇಲ್ಲಿ ಪೂರ್ಣಿ ಅವರಂತೂ ಏನಪ್ಪ, ಏನು ಕ್ಷಮೆ ಕೇಳ್ತಿದ್ಯಾ, ಮಾಡೋದೆಲ್ಲ ಮಾಡಿ ಈಗ ಕ್ಷಮೆ ಕೇಳ್ಬಿಟ್ರೆ ಎಲ್ಲ ಮುಗ್ದೋಗುತ್ತೆ ಅಂತ ಅನ್ಕೊಂಡ್ಯಾ? ನಾವು ಎಷ್ಟು ಮರ್ಯಾದೆ ಹೋಗಿದೆ ಅಂತ ಗೊತ್ತಿದ್ಯಾ? ಮದುವೆ ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಬರೀ ಇಬ್ಬರು ಪ್ರೀತಿ ಮಾಡಿದ್ರೆ ಸಾಕಾಗೋದಿಲ್ಲ, ಮನೆಯವರು ಕೂಡ ಒಪ್ಕೋಬೇಕಾಗತ್ತೆ. ಎಂಥ ಕೆಲಸ ಮಾಡಿಬಿಟ್ಟೆ ಅಂದಾಗ ಇಲ್ಲಿ ಭಾರ್ಗವಿ ದಯವಿಟ್ಟು ಇಲ್ಲಿ ಅರ್ಜುನ್ಗೆ ದಯವಿಟ್ಟು ಬೈಬೇಡಿ, ಯಾಕಂದರೆ ಇಲ್ಲಿ ಅರ್ಜುನ್ದೇನೂ ಕೂಡ ತಪ್ಪಿಲ್ಲ, ನಿಜವಾಗ್ಲೂ ಅವ್ರನ್ನ ಪ್ರೀತಿ ಮಾಡಿ ಪ್ರಪೋಸ್ ಮಾಡಿದ್ದು ನಾನೇ ಅಂತ ಹೇಳ್ತಾರೆ. ಇದರಿಂದ ರುಚಿಗೆಂತ ತಂದೆ ತಮ್ಮಗೆ ಹೇಳಿದ ತನ್ನ ಮಗಳು ಮದುವೆ ಆಗಿದ್ದಾಳೆ ಅನ್ನೋ ವಿಷಯ ನಿಜವಾಗ್ಲೂ ಆಗತ್ತಂತೂ ನಿನಗೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಮ್ಮ ಅವಶ್ಯಕತೆ ಇಲ್ಲ ಅನ್ನೋದು ಗೊತ್ತಾಗಿದೆ, ನಿನಗೆ ಯಾವುದೇ ಕಾರಣಕ್ಕೂ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿ ಗಂಟು ಮೂಟೆ ಸಮೇತ ಭಾರ್ಗವಿಯನ್ನ ಹೊರಗಡೆ ಹಾಕ್ತಾರೆ. ಬಟ್ ಇಲ್ಲಿ ಅರ್ಜುನ್ ಭಾರ್ಗವಿ ಕೈ ಇಟ್ಕೋತಾರೆ. ನೋಡಿ, ಇದರಲ್ಲಿ ಭಾರ್ಗವಿದೇನು ಕೂಡ ತಪ್ಪಿಲ್ಲ, ನಂಗೆ ಅರ್ಥ ಆಗತ್ತ, ನಿಜವಾಗ್ಲೂ ನಾವು ತಪ್ಪು ಮಾಡಿದ್ವಿ, ಬಟ್ ಭಾರ್ಗವಿ ತಪ್ಪೇ ಮಾಡಿಲ್ಲ, ನಾನು ತಪ್ಪು ಮಾಡಿದ್ದು, ನಾನು ಅವ್ರಿಗೆ ತಾಳಿ ಕಟ್ಟಿದ್ದು ಕೇಳ್ದೆ ಅಂತ ಒಂದು ಕೈ ಇಲ್ಲಿ ಚಪಾಳಿ ಹೊಡಿಯೋಕೆ ಆಗೋದಿಲ್ಲ ಅಂತ ಹೇಳಿ ರವೀಂದ್ರ ಅವರು ಹೇಳ್ತಾರೆ. ಇನ್ನು ಮುಂದೆ ಇವಳಿಗೆ ಈ ಮನೇಲಿ ಅವಕಾಶ ಇಲ್ಲ, ಅವ್ರ ಅಕ್ಕ ಮಾಡಿದ ಕೆಲಸನೇ ಇವಳು ಮಾಡಿದಾಳೆ, ನನಗೆ ನಂಬಿಕೆ ದ್ರೋಹ ಮಾಡಿದಾಳೆ, ನಾವು ಮದುವೆ ಮಾಡಿಸಲ್ಲ ಅಂತ ಹೇಳಿದ್ರೆ ಅಂತ ಹೇಳಿ ರವೀಂದ್ರ ಅವರು ಭಾರ್ಗವಿಯನ್ನ ಹೊರಗಡೆ ದಬ್ತಾರೆ. ಇಲ್ಲಿ ಭಾರ್ಗವಿ ಅಪ್ಪನ್ ಬಿಟ್ಟು ಇರೋಕ್ಕಾಗೋದಿಲ್ಲ ಅಂದಾಗ ನೀನೇನಾದ್ರೂ ಇಲ್ಲೇ ಇದ್ರೆ ಖಂಡಿತ ನಾವು ಈ ಮನೆ ಬಿಟ್ಟು ಹೋಗ್ಬೇಕಾಗತ್ತೆ ಬೇರೆ ಕಡೆಗೆ, ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇದೆ ಅಂತ ಹೇಳ್ತಾರೆ. ಇಲ್ಲಿ ಅರ್ಜುನ್, ನಾನಿದ್ದೀನಿ, ನನ್ನ ಹೆಂಡತಿನ ಕರ್ಕೊಂಡು ಹೋಗ್ತೀನಿ, ನನ್ನ ಮನೆಗೆ ನೀವೇ ಹೇಳ್ತೀರಾ ಮುಂದೊಂದು ದಿನ ಖಂಡಿತವಾಗ್ಲೂ ನೀವಿಬ್ರು ಚೆನ್ನಾಗಿದ್ದೀರಾ ಅಂತ, ಆ ರೀತಿಯಾಗಿ ನನ್ನ ಹೆಂಡತಿನ ನೋಡ್ಕೊತೀನಿ ಅಂತ ಹೇಳಿ ತನ್ನ ಮನೆಗೆ ಕರ್ಕೊಂಡು ಹೊರಟೇ ಬಿಟ್ಟ ಅರ್ಜುನ್. ಅತ್ತ ಕಡೆ ಬೃಂದಾ JP ಪಾಟೀಲ್ ಹತ್ರ ನೀವು ವಂದನಾ ಮತ್ತೆ ಅರ್ಜುನ್ ಮದುವೆ ಮಾಡಬೇಕು ಅನ್ಕೊಂಡಿದ್ರೆ ಅಲ್ಲಿ ಅರ್ಜುನ್ ಬೇರೆದೇ ಹುಡುಗಿ ಕನಸಲ್ಲಿದ್ದಾರೆ, ಬೇರೆ ಹುಡುಗಿ ಕನ್ಸು ಕಾಣ್ತಿದ್ದಾರೆ ಅಂದಾಗ ಅವ್ನು ಯಾರ ಜೊತೆನಾದ್ರು ಕನ್ಸು ಕಾಣಲಿ, ಅವ್ನ ಜೀವನ ಮಾತ್ರ ವಂದನಾ ಜೊತೆನೆ, ವಂದನಾನೇ ಮದುವೆ ಮಾಡಬೇಕು ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದಾಗಿದೆ ಅಂತ JP ಹೇಳ್ತಾರೆ. ಏನಾದ್ರೂ ಒಂದು ಪಕ್ಷ ಅವನು ತನ್ನ ಪ್ರೀತಿ ಮಾಡಿದ ಹುಡುಗಿನ ಮದುವೆ ಕರ್ಕೊಂಡು ಬಂದ್ರೆ ಏನ್ ಮಾಡ್ತೀರಾ ಅಂತ ಹೇಳಿ ಬೃಂದಾ ಕೇಳಿದಾಗ, ಆ ರೀತಿ ಬಂದ್ರೆ ಅವ್ನಿಗೆ ಈ ಮನೇಲಿ ಜಾಗ ಇಲ್ಲ, ಕುತ್ತಿಗೆ ಹಿಡಿದು ಹೊರಗಡೆ ದಬ್ತೀನಿ ಅಂತ ಹೇಳ್ತಾರೆ. ಅದೇ ಸಮಯಕ್ಕೆ ಕೊನೆಗೂ ಭಾರ್ಗವಿಯನ್ನ ಕರ್ಕೊಂಡು ತನ್ನ ಮನೆಗೆ ಅರ್ಜುನ್ ಎಂಟ್ರಿ ಕೊಟ್ಟೆ ಬಿಡ್ತಾನೆ. ನಿಜವಾಗ್ಲೂ ಭಾರ್ಗವಿಗೆ ಶಾಕ್ ಆಗ್ತದೆ, ಬಿಕಾಸ್ JP ಮನೆಗೆ ಅರ್ಜುನ್ ಯಾಕೆ ಕರ್ಕೊಂಡು ಬರ್ತಿದ್ದಾರೆ ಅಂತ. ಕೊನೆಗೂ ಸತ್ಯ ಗೊತ್ತಾಗುತ್ತೆ, JP ಮಗನೇ ಅರ್ಜುನ್ ಅಂತಕ್ಕಂಥದ್ದು. ಈ ಕಡೆ JPಗೆ ಗೊತ್ತಾಗುತ್ತೆ ಭಾರ್ಗವಿನೇ ತನ್ನ ಮಗ ಪ್ರೀತಿ ಮಾಡಿರೋ ಹುಡುಗಿ ಅಂತಕ್ಕಂಥದ್ದು. ಹಾಗಿದ್ರೆ ಬಲಗಾಲಿಟ್ಟು ಮನೆಗೆ ಎಂಟ್ರಿ ಕೊಡ್ತಿದ್ದಾಳೆ ಭಾರ್ಗವಿ. ಹಾಗಿದ್ರೆ ಮಾವ ಸೂಸಿಯ ನಡುವಿನ ಜುಗಲ್ ಬಂದಿ ಶುರು ಆಗ್ತದೆ. ಹೇಗಿರುತ್ತಪ್ಪ ಮಸ್ತ್ ಸಂಚುಗೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.